ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಪ್ಪ, ಇದೇನು ಮಾವಿನ ಎಲೆ ಮತ್ತು ಹೂ ತೋರಿಸ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ. ನಾನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಮಾವಿನ ತೋರಣನ ತೋರಿಸ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ಎರಡು ಕಡೆನೂ ಈ ಥರ ಕಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿವರೆಗೂ ಏನು ಒಂದು 80% ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೋಬೇಕು. ಅರ್ಧನೇ ಕಟ್ ಮಾಡ್ಕೊಬಿಟ್ರೆ ಏನಾಗುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ ಇದು ತೋರಣ ಮಾಡಲಿಕ್ಕೆ. ಇಲ್ಲಿ ಇದೇನು ಮುಕ್ಕಾಲು ಪರ್ಸೆಂಟ್ ಇಲ್ಲಿವರೆಗೂ ಕಟ್ ಮಾಡಿಕೊಂಡು ಇಲ್ಲಿ ಇನ್ನೇನಿದೆ ಇದು ಕಟ್ ಮಾಡ್ಕೋಬಾರ್ದು, ಇದನ್ನು ಬಿಟ್ಕೋಬೇಕು ಈ ಕಡೆ. ಇವಾಗ ನಾನು ಯಾವ ಥರ ಮಡಿಸ್ತೀನಿ ಅಂತ ನೋಡ್ಕೊಳ್ಳಿ. ಈ ಎಲೆನ ತಗೋಬಿಟ್ಟು ಈ ಥರ ಹಿಂದೆಯಿಂದ ಮಡಿಸ್ಕೋಬೇಕು. ಈ ಎಲೆ ಏನಿದೆ ರೈಟ್ ಸೈಡ್ ಬರೋದನ್ನು ಈ ಥರ ಹೀಗೆ ಉಲ್ಟಾ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಉಲ್ಟಾ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನೋಡಿ, ಈ ಕೆಳಗಡೆ ಏನು ಕಾಣಿಸ್ತಿದೆ ಇಲ್ಲಿಂದ ಹಿಂಗೆ ತಗೋಬೇಕು. ಇಲ್ಲಿ ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, ಈ ಥರ. ಇವಾಗ ಇದನ್ನು ಈ ಕಡೆ ಏನು ಮೇಲ್ಗಡೆ ಭಾಗ ಈ ಥರ ಉಲ್ಟನ ಈ ಥರ ತಗೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇವಾಗ ಇದಕ್ಕೆ ನೀವು ಗುಲಾಬಿನಾದರೂ ಹಾಕ್ಕೋಬೋದು, ಇಲ್ಲ ಶಾವಂತಿಗೆನಾದರೂ ಹಾಕ್ಕೋಬೋದು. ಇವಾಗ ನಾನು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಇಲ್ಲಿ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸೂಪರ್ ಅಲ್ಲ. ಇದೇ ಥರ ಎಲ್ಲ ಎಲೆಗಳನ್ನು ಇದೇ ಥರ ಮಾಡ್ಕೊಳ್ಳೋಣ ಬನ್ನಿ. ಯಾವ ಥರ ಮತ್ತೆ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ ನಾನು ಇನ್ನು ಯಾವ ಥರ ಮಾಡ್ಕೊಂಡೆ ಅಂತ. ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಈ ಕಡೆಯಿಂದ ತಗೋಬಾರ್ದು, ಇದೇನು ತೊಟ್ಟಿದೆ ಈ ಕಡೆಯಿಂದ ಮಾತ್ರ ಕಟ್ ಮಾಡ್ಕೋಬೇಕು. ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ನೀವು ಅರ್ಧ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ, ನಾನು ಈ ಥರ ಎರಡು ಸೈಡು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಆವಾಗಲೇ ಏನು ತೋರಿಸ್ದೆ ನಾನು, ಇದನ್ನು ರೈಟ್ ಸೈಡ್ ಇರೋದನ್ನು ಈ ಥರ ಉಲ್ಟಾ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ತಗೊಂಡು ಈ ಕಡೆ ಗ್ಯಾಪ್ ಇರುತ್ತಲ್ವ, ಈ ಗ್ಯಾಪಿಂದ ಹಿಂಗೆ ತಗೋಬೇಕು. ಇಲ್ಲಿ ನೋಡಿ, ಇವಾಗ ಇದನ್ನು ಈ ಕಡೆ ಇದು ಏನು ಲೆಫ್ಟ್ ಹ್ಯಾಂಡ್ ಇರುತ್ತೆ, ಲೆಫ್ಟ್ ಹ್ಯಾಂಡಿಂದ ಈ ಕಡೆ ಈ ಥರ ಉಲ್ಟಾ ಮಡ್ಚ್ಕೊಂಡು ಈ ಕಡೆ ಗ್ಯಾಪ್ ಇರುತ್ತೆ. ನಾನು ಏನು ಫಸ್ಟಿಗೆ ತೋರಿಸಿದ್ನಲ್ವ ಅದೇ ಥರ ಎಲ್ಲ ಎಲೆಗಳನ್ನು ನಾನು ಅದೇ ಥರ ಕಟ್ ಮಾಡಿ ಈ ಥರ ಗಿಣಿಮೂತಿ ಥರ ಮಾವಿನ ಎಲೆ ತೋರಣನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮತ್ತೆ ಕನ್ಫ್ಯೂಸ್ ಆಯಿತು ಅಂದರೆ ಇದು ನೋಡಿ, ಈ ಥರ ಮಾಡ್ಕೋಬೇಕು. ಎಲ್ಲ ಎಲೆನೂ ಇದೇ ಥರ ಮಾಡ್ಕೊಳ್ಳಿ. ಇದಕ್ಕೆ ಸ್ಟೆಪ್ಲರ್ ಪಿನ್ ಇಲ್ಲ ಅಂದರೆ ಒಂದು ದಾರದಿಂದ ಹಿಂದ್ಗಡೆ ಫೋಲ್ಡಿಂಗ್ ಮಾಡಿ ತೋರಣನ ಮಾಡಿಕೊಂಡ್ರೆ ಸೂಪರಾಗಿ ಆಗುತ್ತೆ. ಇಲ್ಲಿ ನೋಡಿ, ಹೂ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಮತ್ತೆ ನಿಮಗೆ ಏನಾದರೂ ಕನ್ಫ್ಯೂಸ್ ಆಯಿತು ಮತ್ತೆ ರಿಟರ್ನ್ ನೋಡಬೇಕು ಅಂದರೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ನಾನು ಈ ಥರ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡಿಕೊಂಡು ಏನು 80% ಎಲೆನ ಕಟ್ ಮಾಡ್ಕೋಬೇಕು. ಎರಡು ಸೈಡೂ ಒಂದು 20% ಎಲೆನ ಉಳಿಸ್ಕೋಬೇಕು. ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಮಾವಿನ ಎಲೆ ತೋರಣ. ಇಲ್ಲಿ ನೋಡಿ, ಇವಾಗ ನಾನು ಯಾವ ಥರ ಮಾಡಿದೆ ಅಂತ ಸೂಪರಾಗಿ ಬಂದಿದೆ ಅಲ್ವಾ. ಇದಕ್ಕೆ ಹೂ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೇ ಥರ ಎಲ್ಲ ಎಲೆನೂ ಮಾಡ್ಕೋಬೇಕು. ನೀವು ಗುಲಾಬಿ ಹಾಕ್ಕೋಬೋದು, ಶಾವಂತಿಗೆ ಹಾಕ್ಕೋಬೋದು, ಮತ್ತು ನೀವು ಬೇರೆ ಕಲರ್ಸ್ ಹೂ ಹಾಕ್ತೀವಿ ಅನ್ನೋರು ಬೇರೆ ಕಲರ್ಸ್ ಹೂವು ಹಾಕ್ಕೋಬೋದು. ಇಲ್ಲಿ ನೋಡಿ, ನಾನು ಮಾಡಿ ಎಲ್ಲ ಮಾವಿನ ಎಲೆನ ಅದೇ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಯುಗಾದಿಗೆ ನೀವು ಟ್ರೈ ಮಾಡಿ ಮತ್ತು ನಿಮ್ಮ ಬಾಗಿಲನ್ನ ಸುಂದರವಾಗಿಸಿ ಕಾಣಿಸೋ ಥರ ಈ ಮಾವಿನ ಹಾರ ತೋರಣನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಥರ ನಾನು ಸ್ಟೆಪ್ಲರ್ನ ಹಿಂದ್ಗಡೆ ಫೋಲ್ಡಿಂಗ್ ಮಾಡಿ ಈ ಥರ ಸ್ಟೆಪ್ಲರ್ ಪಿನ್ನ ಹಾಕ್ತಾಯಿದ್ದೀನಿ. ಆ ಸ್ಟೆಪ್ಲರ್ ಪಿನ್ ಹಾಕಿದಂತಹ ಗ್ಯಾಪಲ್ಲಿ
ಏನು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರ್ತೀನಲ್ವ ಆ ಗ್ಯಾಪಲ್ಲಿ ನಾನು ಈ ಥರ ದಾರನ ಪೋಣಿಸ್ತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಹಾರ ಆಗುತ್ತೆ ನೋಡಿ. ಬಾಗಿಲು ತೋರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ಥರ ಎಲ್ಲನೂ ಮಾಡ್ಕೋಬೋದು ನೀವು. ನನ್ನ ವಿಡಿಯೋ ಇಷ್ಟ ಆಗಿತ್ತು, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ಯುಗಾದಿ ಹಬ್ಬದ ತೋರಣನ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.